ಆಡಿ ರಿಯಾಕ್ಷನ್ ಯಪ್ಪ ಎಷ್ಟು ಶಿಟ್ ನಾನು ಹೇಳೋದೇ ಬೇಡ ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಸೊ ವಾಟ್ಸಪ್ ಫ್ಯಾಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ಜಿ ಟಿ ತೊಗೊಂಡು ಚರ್ಚ್ ಸ್ಟ್ರೀಟ್ ರೋಡ್ಗೆ ಹೋಗೋಣ ಅಂತ. ಏನಂದರೆ ಅಲ್ಲಿ ರೋಡ್ ಇದಲ್ವಾ, ಚರ್ಚ್ ಸ್ಟ್ರೀಟ್ ರೋಡ್ ಇರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಕಾರ್ದು ಈವೆಂಟ್ ಇದೆ, 2 ಕಾರ್ ಬರ್ತಿದೆ ಅಂದರೆ. ಸೊ ನೋಡ್ಕೊಂಬರೋಣ. ಸೊ ಏನೋ ಇವೆಲ್ಲ ರೆಡಿ ಆಯ್ತು, ಇವಾಗ ಹೊರಡದೆ 7:30 ಅವರಲ್ಲಿ ಬರ್ತಾರೆ. ನಾವು ಒಂದು 5:30 ಅಲ್ಲಿ ಹೋಗ್ಬಿಟ್ಟು ಅವ್ರಿಗೋಸ್ಕರ ಏನು ಹೋಗ್ತಿಲ್ಲ, ಸುಮ್ಮನೆ ನಾನು ಜಿ ಟಿ ತೊಗೊಂಡು ಅಲ್ಲಿ ಹೋಗಿರಲಿಲ್ಲ ಒಂದು ದಿವಸ, ಸುಮ್ಮನೆ ಫೋಟೋಶೂಟ್ ಏನಾದ್ರು ಮಾಡೋಣ. ಸೊ ಆ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ಸೊ ಪ್ರೀತಮ್ ರೆಡಿ ಆಗ್ತಾಯಿದ್ದೀನಿ, ಹೋಗೋಣ ಬನ್ನಿ. ಹೊರಡೋಣ. ನಮ್ಮ ಮನೆ ಮುಂದೆ ನೋಡಿ ಗ್ಯಾರೇಜ್ ಥರ ಆಗ್ಬಿಟ್ಟಿದೆ ನೋಡಿ ಇಲ್ಲಿ. ಮತ್ತು ಇನ್ನೊಂದು ಬೈಕ್ ಇಲ್ಲಿ ಕಾಣಿಸ್ತಿಲ್ವಲ್ಲ, ಇನ್ನೊಂದು ಬೈಕ್ ಹೋಗಿದೆ, ಚಿಕ್ಕಪ್ಪ ತೊಗೊಂಡೋಗಿದ್ದಾರೆ. ಇದೆ ಗೈಸ್, ಜಿ ಟಿ. ಇದಕ್ಕೊಂದು ಎಷ್ಟು ಸಿಕ್ಬೇಕಲ್ಲ, ನೀವು ಕಮೆಂಟೇ ಮಾಡಿಲ್ಲ. ಅವತ್ತು ನಾನು ಹೇಳಿದ್ದೆ ಜಿ ಟಿಗೊಂದು ಯಾವ್ದಾದ್ರು ಎಷ್ಟು ಸಿಗಬೇಕು ಅಂತ. ಸೊ ನೋಡೋಣ ಬನ್ನಿ, ಲೆಟ್ಸ್ ಗೋ. ಸೊ ನನ್ನ ತಮ್ಮನ ಈಚೆ ಬರ್ತಾ ಇದ್ದಾನೆ. ಬಾಯ್ ಬಾಯ್. ನೋಡಿ ಅವಳು ನೋಡಿ ಅವತಾರ. ಬಾಯ್ ಅಮ್ಮ, ಬಾಯ್. ಬಾ ಪ್ರೀತಮ್, ಬೇಗ ಬಾ. ಅಪ್ಪ. ಸೊ ಹೋಗೋಣ ಬನ್ನಿ. ಫಸ್ಟ್ ಹೋಗೋಣ, MG ರೋಡ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಚರ್ಚ್ ಸ್ಟ್ರೀಟ್ ಒಳಗಡೆ ಬಂದ್ವಿ. ಆ ಗಾಡಿ ರಿಯಾಕ್ಷನ್ ಯಪ್ಪ ಎಷ್ಟು ಜನ, ಇವ್ರಿಗಂತೂ ವಿಡಿಯೋ ತೆಗಿ ಅಂದರೆ ಏನಂಗೆ ಆಗ್ತಿಲ್ಲ ಕೊಡೋ, ತುಂಬ ಜನ ನೋಡ್ತಿದ್ದಾರೆ ಕೊಡೋ ಅದು ಇದು ಅಂತ. ಸೊ ಇಲ್ಲಿ ಪಾರ್ಕಿಂಗ್ ಇತ್ತು, ಪಾರ್ಕಿಂಗ್ ಮಾಡಿಬಿಟ್ಟಿದ್ದೀನಿ ಗಾಡಿ. ಹೆಲ್ಮೆಟ್ ಹಾಕೊಂಡು ತಲೆ ಕೂಲ್ ಹೆಂಗೋ ಆಗ್ಬಿಟ್ಟಿದೆ. ಯಪ್ಪ ಎಷ್ಟು ಜನ ತಿರುಗಿ ನೋಡಿದ್ರು ಅಂದರೆ ಇವಾಗ ಬರ್ತ್ ಅನಿಸ್ತು, ಸೌಂಡ್ ಆಗ್ತಿತ್ತು ಅಲ್ವಾ. ಹಾಂ, ಈಗ ಓಡ್ತಾ ಇದ್ದೀನಿ ಎಲ್ಲಿ ಅಂದರೆ ಡೈರೆಕ್ಟ್ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಮ್ಮ ಚಿಕ್ಕಮ್ಮ ಎಲ್ಲ ಅಲ್ಲೇ, ಎಲ್ಲರೂ ಓರಿಯನ್ ಮಾಲಲ್ಲಿ ಇದ್ದಾರೆ. ಕಲ್ಕಿ ಅಲ್ವಾ ಮೂವಿ. ಸೊ ಆ ಮೂವಿ ಟಿಕೆಟ್ ಬುಕ್ ಮಾಡಿದ್ದಾರೆ. ಸೊ ಇವಾಗ ಅಲ್ಲಿ ಹೋಗೋಣ, ಅಲ್ಲೇ ಏನಾದ್ರು ತಿನ್ಬಿಟ್ಟು ಹಂಗೆ ಮೂವಿ ನೋಡಿದೆ. ಸೊ ಅಲ್ಲಿ ಹೆಚ್ಚಿಗೆ ಹೋಗೋಣ ಬನ್ನಿ, ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಗಾಡಿ ನಿಲ್ಸೋಕ್ಕಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ನಾನಂತೂ ಇಲ್ಲೇ ನಿಲ್ಲಿಸ್ಬಿಟ್ಟೆ, ಪರವಾಗಿಲ್ಲ. ಪರ್ ಅವರ್ಗೆಲ್ಲ ಕಾಸ್ಟ್ ಎಲ್ಲ ಕಡಿಮೆನೇ ಇದೆ ಇಲ್ಲಿ. ನಾನಿನ್ನು ತುಂಬ ಇರುತ್ತಾ ಅಂತ ನೋಡಿದ್ದೆ. ಸೊ ಹೋಗೋಣ ಬನ್ನಿ. ಇವಾಗ ಅಮ್ಮ ಎಲ್ಲ ಕಾಯ್ತಿದ್ದಾರೆ ಓರಿಯನ್ ಮಾಲಲ್ಲಿ. ಸೊ ಬೇಗ, ಎಷ್ಟು ನಿಮಿಷ ಇಲ್ಲಿಂದ ಓರಿಯನ್ ಮಾಲು? 35 ಮಿನಿಟ್ಸಾ? ಫುಲ್ ಟ್ರಾಫಿಕ್ ಜಾಮಾ? ಇಲ್ಲ, ಇಲ್ಲಿ ಮಾತ್ರ ರೆಡ್ ಅಷ್ಟೇ ಎಲ್ಲ. ಸೊ ಹೋಗೋಣ ಬನ್ನಿ. ವೇಟ್ ಮಾಡ್ತಿದ್ದಾರೆ, ಅಲ್ಲೇ ಏನಾದ್ರು ತಿನ್ಬಿಟ್ಟು ಹಂಗೆ ಮೂವಿಗೆ ಹೋಗೋಣ. ಸೊ ಲೆಟ್ಸ್ ಗೋ. ಓರಿಯನ್ ಮಾಲ್ ರೀಚ್ ಆದ ಇವಾಗ. ಹೆಲ್ಮೆಟ್ ಎಲ್ಲ ಲಾಕರ್ ಒಳಗಡೆ ಇಟ್ಬಿಡ್ಬೇಕು, ಯಾವಾಗ ಕಳೆದೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಇದು. ಸೊ ಅಮ್ಮ ಚಿಕ್ಕಮ್ಮ ಎಲ್ಲ ಫುಡ್ ಕೋರ್ಟ್ ಹತ್ರ ಇದ್ದಾರಂತೆ, ಅವರು ಊಟ ಮಾಡ್ತಾಯಿದ್ದಾರೆ. ನೈಟ್ ಶೋ ಅಲ್ವಾ ಅದಕ್ಕೆ. ಸೊ ಹೋಗೋಣ ಬಾ. ಎಲ್ಲಿದೆ ಅಂದರು ಲಾಕರು? ಸೊ ಅದೇ ಲಾಕರ್ಗೆ ಹಾಕ್ಬಿಟ್ಟು ಹೋಗೋಣ ಬನ್ನಿ ಮೇಲೆ ಫುಡ್ ಕೋರ್ಟ್ ಹತ್ರ. ಸೊ ಅದೇ ಲಾಕರ್ಗೆ ಹೆಲ್ಮೆಟ್ ಇಕ್ಬಿಡೋಣ. ಅಯ್ಯಪ್ಪ, ಹೋಗುತ್ತಾ? ಇನ್ನೊಂದು ಹೆಲ್ಮೆಟ್ ಆಗುತ್ತಾ? ಓ ಶೀಟ್ ಮ್ಯಾನ್, ಶೀಟ್. ಒಂದು ಸೆಕೆಂಡ್ ಇಟ್ಕೋ, ಫೋನ್ ಇಟ್ಕೋ. ಶೇಟ್, 2 ಕೆಲಸ ಆಗೋಯ್ತು. ಇನ್ನೊಂದು ಹೆಲ್ಮೆಟ್ಗೆ ಇನ್ನೊಂದು ಲಾಕರ್ ತೊಗೊಳೋದ ಇವಾಗ? ಹಾಂ, ಶಿಟ್. ಯಾವತ್ತು ಇದೊಂದು ಕಿರಿಕಿರಿ ತಪ್ಪಲ್ಲ ಗೈಸ್ ನಮ್ಮದು. ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಆಯಿತು. ಮತ್ತು ಇದು ತೊಗೊಂಡ್ವಿ,
ಇದಕ್ಕವ್ರು 2 ಹೆಲ್ಮೆಟ್ ಕೂರುತ್ತೆ. ಲಾಕ್ ಮಾಡೋಣ. ಇದು ಸುಮ್ಮನೆ ವೇಸ್ಟ್ ಆಯಿತು ಗೈಸ್. ಸುಮ್ಮನೆ ಎಷ್ಟು 60 ರುಪೀಸಾ GST ಎಲ್ಲ ಸರಿ 50 ರುಪೀಸ್. ಇದು 95. ಏನು ಮಾಡೋಕ್ಕಲ್ಲ, ಬನ್ನಿ ಹೊರಡೋಣ. ಅವರು ಮೇಲೆ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಎಲ್ಲರೂ ಸರಿಯಾಗಿ ತಿಂತಾ ಇದ್ದಾರೆ ನೋಡಿ ನಮ್ಗೆ ಬರೋಕ್ಕಿಂತ ಮುಂಚೆನೇ. ಸೊ ಏನು ಬೇಕು ನಿಮಗೆ? ಬರ್ಗರಾ? ಸೊ ನಾನು ಸಬ್ವೆ ಆರ್ಡ್ರ್ ಮಾಡ್ತೀನಿ. ಸಬ್ವೆ ನಂಗೆ ಸಖತ್ ಇಷ್ಟ. ಸೊ ಬನ್ನಿ, ನೀನು ಬರ್ಗರ್ ನೀನು ಆ ಕಡೆ ಆರ್ಡ್ರ್ ಮಾಡ್ಕೊ, ನಾನು ಈ ಕಡೆ ಸಬ್ವೆ ಆರ್ಡ್ರ್ ಮಾಡ್ತೀನಾ? ತಗೋ, ಸಬ್ವೆ ಆರ್ಡ್ರ್ ಮಾಡ್ತೀನಿ. ಇವರೇ ಬರೋದಾಗಲ್ಲ, ನಾನು ಹೇಳೋದೇ ಬೇಡ ಅವ್ರಿಗೆ, ಎಲ್ಲ ಮಾಡಿಕೊಟ್ಬಿಡ್ತಾರೆ ಹಂಗೆ. ಫಸ್ಟ್ ಪ್ಯೂರ್ ಇದ್ದಾಗ ತುಂಬ ಇಲ್ಲೇ ಬರ್ತಿದ್ವಿ, ಆಮೇಲೆ ಡಿಗ್ರಿ ಬಂದಾಗ ಇಲ್ಲಿ ಬರೋದು ಕಡಿಮೆ ಆಯ್ತಲ್ವಾ? ಓಯ್ ಸಾರಿ. ಸೊ ಇಲ್ಲಿ ಬಂದರೆ ನಾವು ಪನ್ನೀರ್ದೇ ತೊಗೊಳೋದು. ಫಸ್ಟ್ ಟೈಮ್ ನಮ್ಮ ತಮ್ಮ ಟ್ರೈ ಮಾಡ್ತಿರೋದು. ನೋಡೋಣ ಹೆಂಗಿರುತ್ತೆ. ಆರ್ಡ್ರ್ ಮಾಡಿದ್ದೆಲ್ಲ ಬಂದಿದೆ. ಮೀಟಿಗೆ ಓಡೋಣ. ಟೈಮ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಇನ್ನೂ 20 ಮಿನಿಟ್ಸ್ ಇದೆ ಅಷ್ಟೇ, ಫಿಲಮ್ ಸ್ಟಾರ್ಟ್ ಆಗೋಕ್ಕೆ. ಸೊ ಬೇಗ ತಿಂದ್ಬಿಟ್ಟು ಓಡೋಣ. ಅಲ್ಲಿಂದ ಬಂದು ಲೇಟ್ ಆಗುತ್ತೆ ಅಂತ ಬೇಗ ತಿಂದ್ವಿ. ಇವ್ರದ್ದು ಇನ್ನೂ ಆಗಿಲ್ಲ ನೋಡಿ, ತಿಂತಾನೇ ಇದ್ದಾರೆ ಅವಾಗಲಿಂದ. ತಿನ್ನಿ ಮೂವಿ ಹೋದ್ರೂ ಪರವಾಗಿಲ್ಲ, ತಿನ್ನಿ. ನೋಡಿ ಸೊ ಹೋಗೋಣ. ಸೊ ಇವಾಗ ಮಾಲ್ ಒಳಗಡೆ ಎಂಟ್ರಿ ಆಗೋಣ. ಹಾಂ, ಅನಿಮೇಷನ್ ಆ ಥರ ಅಲ್ಲ ಅವತಾರ್ ಥರ ಅಲ್ಲ, ಇದು ಸ್ವಲ್ಪ ಬೇರೆ ಥರ. ಪ್ರೀತಮ್ ಇವ್ರು ನೋಡಿ ಗೈಸ್, ಇಲ್ಲಿ ಕೋಕೋ ಕೈಯಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ಅಂತ ಹುಡುಕಾಡ್ತಾರೆ. ಹಾಂ ಟಿಕೆಟ್ ಓಪನ್ ಮಾಡು, ಲಿಂಕ್ ಓಪನ್ ಮಾಡು. ಸೊ ಬನ್ನಿ ಎಂಟ್ರಿ ಆಗೋಣ, ಒಳಗಡೆ ಹೋಗೋಣ. ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಗೊತ್ತಿದ್ದಾರೆ. ಅವನ್ನ ಕರ್ಕೊಂಡು ಹೋಗ್ಬಿಡಿ. ಕಪ್ಪೆ ಜೋಕ್ ಮಾಡ್ತಿದ್ದಾನೆ. ತಮ್ಮಿದ್ರೆ ನಮ್ಮನ್ನ ಸೋಲ್ಸಿ ತಗೋ. ಇವಾಗ ಇಂಟರ್ವಲ್. ಚೆನ್ನಾಗಿ ನಿದ್ದೆ ಮಾಡ್ದ, ಮಲ್ಕೊಂಬಿಟ್ಟಿದ್ದಾನೆ. ಬಟ್ ಆ್ಯಕ್ಚುಲಿ ಫಸ್ಟ್ ಫುಲ್ ಬೋರಿಂಗ್ ಇದೆ. ವಾಶ್ರೂಮಿಗೆ ಬಂದಿದ್ದೀನಿ ಆಮೇಲೆ. ಸೊ ಹೆವಿ ಫೈಟಿಂಗ್ ಸೀನ್ಸ್ ಇದೆ, ಅದೊಂದೇ ಬೋರ್ ಆಗೋದು ತುಂಬ. ಸೊ ಮಿಕ್ಕಿದೆಲ್ಲ ಓಕೆ, ಮೂವಿ ಚೆನ್ನಾಗಿದೆ, ಬಟ್ ನಿದ್ದೆ ತುಂಬ ಬರುತ್ತೆ ಅಷ್ಟೆ. ಫೈಟಿಂಗ್ ಸೀನ್ಸ್ ತುಂಬ ಇದೆ ಅಲ್ವಾ, ಸೊ ಆ ರೀಸನ್ಗೋಸ್ಕರ ತುಂಬ ನಿದ್ದೆ ಬರುತ್ತೆ. ಇವು ನೋಡಿ ಅವಾಗಲಿಂದ ಆ ಕಡೆಗೆ. ಪ್ರೀತಮ್ ಎಲ್ಲ ಹೋಗ್ತಿದ್ಯೋ? ಈಚೆ ಯಾಕೆ ಹೋಗ್ತಿದ್ಯಾ? ಇನ್ನೂ ಇದೆ, ಇಂಟರ್ವಲ್ ಅಷ್ಟೇ ಆಗಿದ್ದು. ಸೊ ಇಂಟರ್ವಲ್ ಆಗಿದೆ. ಸೊ ಮೂವಿ ಆದಮೇಲೆ ಸಿಗ್ತೀನಿ. ಸೊ ಹೋಗೋಣ ಬನ್ನಿ ಹೊರಗಡೆ. ಪಾಪ್ಕಾರ್ನ್ ಏನಾದರೂ ತೊಗೋಣ ಅಂತ ಇದ್ವಿ, ಬೇಡ ಆವಾಗಲೇ ತಿನ್ವಲ್ಲ, ಫುಲ್ಲು ಆಗ್ಬಿಟ್ಟಿದೆ. ಒಳಗಡೆ ಹೋಗೋಣ. ಟಕ್ಕಲ್ಲಿ ಬಿಗ್ಯೋ. ಸೊ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಹೋಗೋಣ ಬನ್ನಿ. ಮತ್ತೆ ನಮ್ಮ ತಮ್ಮಗೆ ಮಾಡ್ಕೊತಾನೆ. ಗುಡ್ ನೈಟ್. ಹೋಗೋಣ ಬನ್ನಿ. ಮೂವಿ ಎಲ್ಲ ಆದಮೇಲೆ ಮೂವಿ ಆಯಿತು. ಮೂವಿ ಸೂಪರ್ವಾಗಿತ್ತು. ಇಂಟರ್ವಲ್ ಆದಮೇಲೆ ಸಕ್ಕದಾಗಿತ್ತು. ಈ ಮೂವಿ ನೋಡ್ಬೇಕಂದ್ರೆ ಸ್ಟಾರ್ಟಿಂಗಿಂದಾನೇ ನೋಡಬೇಕು, ಮಿಡದಲ್ಲಿ ಕೂತ್ಕೊಂಡು ನೋಡಿದ್ರೆ ಅರ್ಥ ಆಗೋಲ್ಲ. ಸೊ ಹೋಗೋಣ, ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಇವರೆಲ್ಲ ಕ್ಯಾಬಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಬರುವಾಗಲೂ ಕ್ಯಾಬಲ್ಲೇ ಬಂದಿದ್ದರು. ನಾನು ಮತ್ತು ನಮ್ಮ ತಮ್ಮ ಬೈಕಲ್ಲಿ ಹೋಗ್ಬೇಕು ಇವಾಗ. ಸೊ ಅವ್ರು ಹಿಂದೆನೇ ಹೋಗ್ಬೇಕು. ಹೋಗೋಣ ಬನ್ನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ಬಾಯ್.